ಬಿಜೆಪಿ ಶಾಸಕ ಮುನಿರತ್ನ ಪೊಲೀಸರ ಬಂಧನಕ್ಕೆ ಪಡೆದುಕೊಂಡ್ರ. ಕೋಲಾರದಲ್ಲಿ ಮುನಿರತ್ನ ಬಂಧಿಸಿದ್ದಾರೆ ಪೊಲೀಸರು. ಕ್ವಶನ್ ಮಾರ್ಕ್. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಜಾತಿ ನಿಂದನೆ, ಜೀವ ಬೆದರಿಕೆ, ಹೆದರಿಸಿ ಬೆದರಿಸಿ ಮುನಿರತ್ನ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದು ಬೆಳಿಗ್ಗೆನಿಂದಲೂ ಕೂಡ ಸುದ್ದಿ. ಬಿಜೆಪಿ ಶಾಸಕ ಮುನಿರತ್ನ ಬಂಧಿಸಿದ್ದಾರಾ? ಪ್ರಶ್ನೆ. ಕೋಲಾರದಲ್ಲಿ ಮುನಿರತ್ನ ಅವರನ್ನ ಬಂಧಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಶ್ನೆ. ಮುನಿರತ್ನ ವಿರುದ್ಧ ಜಾತಿ ನಿಂದನೆ, ಜೀವ ಬೆದರಿಕೆ ಕೇಸ್ ದಾಖಲಾಗಿತ್ತು. ದೂರು ನೀಡಿದ ಗುತ್ತಿಗೆದಾರ ಚೆಲುವರಾಜು ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಬಂಧಿಸಿದ್ದಾರೆ ಅನ್ನುವ ವಿವರ ಲಭ್ಯ ಆಗ್ತಾ ಇದೆ, ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪ್ರಶ್ನೆ. ಕೋಲಾರದಲ್ಲಿ ಅವರನ್ನ ಬಂಧಿಸಿದ್ರ ಪೊಲೀಸರು? ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಬಂಧಿಸಿದ್ದಾರಾ? ಪೊಲೀಸರು ಮುನಿರತ್ನ ಅವರನ್ನ ಬಂಧಿಸಿದ್ದಾರಾ? ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಕೋಲಾರದಲ್ಲಿ ಬಂಧಿಸಿದ್ದಾರೆ? ಕ್ವಶನ್ ಮಾರ್ಕ್. ಬಂಧಿಸಿದ್ದಾರಾ ಅನ್ನುವ ಪ್ರಶ್ನೆ. ಈಗ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಚೆಲುವರಾಜು ಅನ್ನೋರು, ಗುತ್ತಿಗೆದಾರ ಚೆಲುವರಾಜು ಅನ್ನೋರು ಮುನಿರತ್ನ ಅವರ ವಿರುದ್ಧ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಹೋಗಿತ್ತು ಈ ಪ್ರಕರಣ. ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ರು. ನನಗೆ ಜಾತಿ ನಿಂದನೆ ಮಾಡಿದ್ದಾರೆ ಮುನಿರತ್ನ, ನನಗೆ ಮೋಸ ಮಾಡಿದ್ದಾರೆ ಮುನಿರತ್ನ, ಕೊಲೆ ಬೆದರಿಕೆ ಹಾಕಿದ್ದಾರೆ, ಅದರ ಜೊತೆಗೆ ಜಾತಿ ನಿಂದನೆ, ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ ಅನ್ನೋದು ಚೆಲುವರಾಜುವಿಗೆ ನಿಂದಿಸಿದ್ದ ಆಡಿಯೋ ಕೂಡ ವೈರಲ್ ಆಗಿತ್ತು. ಮುನಿರತ್ನ ನಿಂದಿಸಿದ ಆಡಿಯೋ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ, ಮಾಜಿ ಸಚಿವ ಮುನಿರತ್ನ, ಬಿಜೆಪಿ ನಾಯಕ ಮುನಿರತ್ನ, ಪ್ರಭಾವಿ ಮುನಿರತ್ನ ಚೆಲುವರಾಜು ಮತ್ತು ಮುನಿರತ್ನ ಇವರಿಬ್ಬರ ನಡುವಿನ ಮಾತುಕತೆಯ ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಅವರ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿತ್ತು. ಗುತ್ತಿಗೆದಾರ ಚೆಲುವರಾಜು ಕೊಟ್ಟಂತ ದೂರಿನ ಅನ್ವಯ ಈಗ ಮುನಿರತ್ನ ಅವರನ್ನ ಕೋಲಾರದಲ್ಲಿ ಬಂಧಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಕ್ವಶನ್ ಮಾರ್ಕ್. ಕೋಲಾರದಲ್ಲಿ ಪೊಲೀಸರು ಮುನಿರತ್ನ ಅವರನ್ನ ಬಂಧಿಸಿದ್ದಾರಾ? ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರನ್ನ ಕೋಲಾರದಿಂದ ಬೇರೆ ರಾಜ್ಯಕ್ಕೆ ತೆರಳುತ್ತಾ ಇದ್ದಾಗ ಬಂಧನ ಮಾಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಆಂಧ್ರ ಪ್ರದೇಶದ ಚಿತ್ತೂರಿನತ್ತ ಮುನಿರತ್ನ ತೆರಳುತ್ತಾ ಇದ್ರು. ಕರ್ನಾಟಕ ಬಿಟ್ಟು ಹೋಗ್ತಾ ಇದ್ರು. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇತ್ತು. ಇದನ್ನ ಅರಿತ ಮುನಿರತ್ನ ಆಂಧ್ರದ ಕಡೆಗೆ ಹೋಗ್ತಾ ಇದ್ರು. ಆಂಧ್ರದ ಚಿತ್ತೂರಿನತ್ತ ತೆರಳುತ್ತಾ ಇದ್ದ ಮುನಿರತ್ನ ಅವರನ್ನ ಕೋಲಾರದಲ್ಲಿ ಬಂಧಿಸಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಕ್ವಶನ್ ಮಾರ್ಕ್. ಮೊಬೈಲ್ ಫೋನ್ ಲೊಕೇಶನ್ ಆಧರಿಸಿ ಮುನಿರತ್ನ ಅವರನ್ನ, ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರನ್ನ ಕರ್ನಾಟಕದಿಂದ ಆಂಧ್ರಕ್ಕೆ ತೆರಳುತ್ತಾ ಇದ್ದಂತ ಸಮಯ ಇಲ್ಲಿ ಬಂಧನ ಆಗುತ್ತೆ ಅನ್ನುವ ಸೂಕ್ಷ್ಮತೆಯನ್ನ ಅರಿತ ಮುನಿರತ್ನ ಆಂಧ್ರದ ಚಿತ್ತೂರಿಗೆ ಪಲಾಯನ ಮಾಡೋದಕ್ಕೆ ಹೊರಟಿದ್ರು. ಆಂಧ್ರದ ಚಿತ್ತೂರಿನ ಕಡೆಗೆ ಹೊರಟವರನ್ನ ಪೊಲೀಸರು ಬಂಧಿಸಿದ್ದಾರಾ? ಕೋಲಾರದಲ್ಲಿ ಬಂಧಿಸಿದ್ದಾರಾ? ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಮುನಿರತ್ನ ಅವರನ್ನ ಬಂಧಿಸಿದ್ದಾರಾ? ಬೇರೆ ರಾಜ್ಯಕ್ಕೆ ತೆರಳುತ್ತಾ ಇದ್ದಾಗ ಬಂಧಿಸಿದ್ದಾರಾ? ಕೋಲಾರದಲ್ಲಿ ಬಂಧಿಸಿದ್ದಾರಾ? ಮೊಬೈಲ್ ಲೊಕೇಶನ್ ಅನ್ನು ಆಧರಿಸಿ ಪೊಲೀಸರು ಬಂಧಿಸಿದ್ದಾರಾ? ಆಂಧ್ರ ಪ್ರದೇಶದ ಚಿತ್ತೂರಿನತ್ತ ಮುನಿರತ್ನ ತೆರಳುತ್ತಾ ಇದ್ದಂಥ ಸಮಯದಲ್ಲಿ ಕೋಲಾರದಿಂದ ಅವರು ಆಂಧ್ರದ ಚಿತ್ತೂರಿನ ಕಡೆಗೆ ಹೋಗ್ತಾ ಇದ್ರು. ಆಗ ಪೊಲೀಸರು, ಕರ್ನಾಟಕದ ಪೊಲೀಸರು ಅವರನ್ನ ಬಂಧಿಸಿದ್ದಾರಾ? ಗುತ್ತಿಗೆದಾರನಿಗೆ ಜಾತಿ ನಿಂದನೆ, ಗುತ್ತಿಗೆದಾರನಿಗೆ ಜೀವ ಬೆದರಿಕೆ. ಬಿಜೆಪಿ ಶಾಸಕ ಮುನಿರತ್ನ ಪೊಲೀಸರ ಬಂಧನಕ್ಕೆ ಪಡೆದುಕೊಂಡ್ರ. ಕೋಲಾರದಲ್ಲಿ ಮುನಿರತ್ನ ಬಂಧಿಸಿದ್ದಾರೆ ಪೊಲೀಸರು. ಕ್ವಶನ್ ಮಾರ್ಕ್. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಜಾತಿ ನಿಂದನೆ, ಜೀವ ಬೆದರಿಕೆ, ಹೆದರಿಸಿ ಬೆದರಿಸಿ ಮುನಿರತ್ನ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದು ಬೆಳಿಗ್ಗೆನಿಂದಲೂ ಕೂಡ ಸುದ್ದಿ. ಬಿಜೆಪಿ ಶಾಸಕ ಮುನಿರತ್ನ ಬಂಧಿಸಿದ್ದಾರಾ? ಪ್ರಶ್ನೆ. ಕೋಲಾರದಲ್ಲಿ ಮುನಿರತ್ನ ಅವರನ್ನ ಬಂಧಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಶ್ನೆ.
ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಜೀವ ಬೆದರಿಕೆ ಕೇಸ್ ದಾಖಲಾಗಿತ್ತು. ದೂರು ನೀಡಿದ ಗುತ್ತಿಗೆದಾರ ಚೆಲುವರಾಜು. ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಬಂಧಿಸಿದ್ದಾರೆ ಅನ್ನುವ ವಿವರ ಲಭ್ಯ ಆಗ್ತಾ ಇದೆ, ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪ್ರಶ್ನೆ, ಕೋಲಾರದಲ್ಲಿ ಅವರನ್ನ ಬಂಧಿಸಿದ್ರ ಪೊಲೀಸರು? ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಬಂಧಿಸಿದ್ದಾರಾ? ಪೊಲೀಸರು ಮುನಿರತ್ನ ಅವರನ್ನ ಬಂಧಿಸಿದ್ದಾರಾ? ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಕೋಲಾರದಲ್ಲಿ ಬಂಧಿಸಿದ್ದಾರೆ? ಕ್ವಶನ್ ಮಾರ್ಕ್. ಬಂಧಿಸಿದ್ದಾರಾ ಅನ್ನುವ ಪ್ರಶ್ನೆ ಈಗ. ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಚೆಲುವರಾಜು ಅನ್ನೋರು, ಗುತ್ತಿಗೆದಾರ ಚೆಲುವರಾಜು ಅನ್ನೋರು ಮುನಿರತ್ನ ಅವರ ವಿರುದ್ಧ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೆಗೂ ಕೂಡ ಹೋಗಿತ್ತು ಈ ಪ್ರಕರಣ. ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ರು. ನನಗೆ ಜಾತಿ ನಿಂದನೆ ಮಾಡಿದ್ದಾರೆ ಮುನಿರತ್ನ, ನನಗೆ ಮೋಸ ಮಾಡಿದ್ದಾರೆ ಮುನಿರತ್ನ, ಕೊಲೆ ಬೆದರಿಕೆ ಹಾಕಿದ್ದಾರೆ, ಅದರ ಜೊತೆಗೆ ಜಾತಿ ನಿಂದನೆ ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ ಅನ್ನೋದು ಚೆಲುವರಾಜುವಿಗೆ ನಿಂದಿಸಿದ್ದ ಆಡಿಯೋ ಕೂಡ ವೈರಲ್ ಆಗಿತ್ತು. ಮುನಿರತ್ನ ನಿಂದಿಸಿದ ಆಡಿಯೋ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ, ಮಾಜಿ ಸಚಿವ ಮುನಿರತ್ನ, ಬಿಜೆಪಿ ನಾಯಕ ಮುನಿರತ್ನ, ಪ್ರಭಾವಿ ಮುನಿರತ್ನ ಚೆಲುವರಾಜು ಮತ್ತು ಮುನಿರತ್ನ ಇವರಿಬ್ಬರ ನಡುವಿನ ಮಾತುಕತೆಯ ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಅವರ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿತ್ತು. ಗುತ್ತಿಗೆದಾರ ಚೆಲುವರಾಜು ಕೊಟ್ಟಂತ ದೂರಿನ ಅನ್ವಯ ಈಗ ಮುನಿರತ್ನ ಅವರನ್ನ ಕೋಲಾರದಲ್ಲಿ ಬಂಧಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಕ್ವಶನ್ ಮಾರ್ಕ್. ಕೋಲಾರದಲ್ಲಿ ಪೊಲೀಸರು ಮುನಿರತ್ನ ಅವರನ್ನ ಬಂಧಿಸಿದ್ದಾರಾ? ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರನ್ನ ಕೋಲಾರದಿಂದ ಬೇರೆ ರಾಜ್ಯಕ್ಕೆ ತೆರಳುತ್ತಾ ಇದ್ದಾಗ ಬಂಧನ ಮಾಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಆಂಧ್ರ ಪ್ರದೇಶದ ಚಿತ್ತೂರಿನತ್ತ ಮುನಿರತ್ನ ತೆರಳುತ್ತಾ ಇದ್ರು, ಕರ್ನಾಟಕ ಬಿಟ್ಟು ಹೋಗ್ತಾ ಇದ್ರು. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇತ್ತು. ಇದನ್ನ ಅರಿತ ಮುನಿರತ್ನ ಆಂಧ್ರದ ಕಡೆಗೆ ಹೋಗ್ತಾ ಇದ್ರು. ಆಂಧ್ರದ ಚಿತ್ತೂರಿನತ್ತ ತೆರಳುತ್ತಾ ಇದ್ದ ಮುನಿರತ್ನ ಅವರನ್ನ ಕೋಲಾರದಲ್ಲಿ ಬಂಧಿಸಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಕ್ವಶನ್ ಮಾರ್ಕ್. ಮೊಬೈಲ್ ಫೋನ್ ಲೊಕೇಶನ್ ಆಧರಿಸಿ ಮುನಿರತ್ನ ಅವರನ್ನ, ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರನ್ನ ಕರ್ನಾಟಕದಿಂದ ಆಂಧ್ರಕ್ಕೆ ತೆರಳುತ್ತಾ ಇದ್ದಂತ ಸಮಯ ಇಲ್ಲಿ ಬಂಧನ ಆಗುತ್ತೆ ಅನ್ನುವ ಸೂಕ್ಷ್ಮತೆಯನ್ನ ಅರಿತ ಮುನಿರತ್ನ ಆಂಧ್ರದ ಚಿತ್ತೂರಿಗೆ ಪಲಾಯನ ಮಾಡೋದಕ್ಕೆ ಹೊರಟಿದ್ರು. ಆಂಧ್ರದ ಚಿತ್ತೂರಿನ ಕಡೆಗೆ ಹೊರಟವರನ್ನ ಪೊಲೀಸರು ಬಂಧಿಸಿದ್ದಾರಾ? ಕೋಲಾರದಲ್ಲಿ ಬಂಧಿಸಿದ್ದಾರಾ? ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಮುನಿರತ್ನ ಅವರನ್ನ ಬಂಧಿಸಿದ್ದಾರಾ? ಬೇರೆ ರಾಜ್ಯಕ್ಕೆ ತೆರಳುತ್ತಾ ಇದ್ದಾಗ ಬಂಧಿಸಿದ್ದಾರಾ? ಕೋಲಾರದಲ್ಲಿ ಬಂಧಿಸಿದ್ದಾರಾ? ಮೊಬೈಲ್ ಲೊಕೇಶನ್ ಅನ್ನು ಆಧರಿಸಿ ಪೊಲೀಸರು ಬಂಧಿಸಿದ್ದಾರಾ? ಆಂಧ್ರ ಪ್ರದೇಶದ ಚಿತ್ತೂರಿನತ್ತ ಮುನಿರತ್ನ ತೆರಳುತ್ತಾ ಇದ್ದಂಥ ಸಮಯದಲ್ಲಿ ಕೋಲಾರದಿಂದ ಅವರು ಆಂಧ್ರದ ಚಿತ್ತೂರಿನ ಕಡೆಗೆ ಹೋಗ್ತಾ ಇದ್ರು. ಆಗ ಪೊಲೀಸರು, ಕರ್ನಾಟಕದ ಪೊಲೀಸರು ಅವರನ್ನ ಬಂಧಿಸಿದ್ದಾರಾ? ಗುತ್ತಿಗೆದಾರನಿಗೆ ಜಾತಿ ನಿಂದನೆ, ಗುತ್ತಿಗೆದಾರನಿಗೆ ಜೀವ ಬೆದರಿಕೆ.